ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೀವೇನಾದರೂ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ 8,000 ರೂಪಾಯಿಗೆ ಯಾವ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದು? 10,000 ರೂಪಾಯಿಗೆ ಯಾವ ಫೋನ್ ಚೆನ್ನಾಗಿದೆ? 15,000, 20,000, 25, 30 ನಿಮ್ಮ ಬಡ್ಜೆಟ್ ಏನೇ ಇರಲಿ, ಆ ಒಂದು ಬಡ್ಜೆಟ್ಟಿಗೆ ಯಾವ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದು ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ, ನೀವೇನಾದರೂ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ನಿಮ್ಮ ಬಡ್ಜೆಟ್ ಏನಾದರೂ 8,000 ರೂಪಾಯಿಗಿಂತ ಕಡಿಮೆ ಇದ್ದರೆ, ನಾನು ಚೂಸ್ ಮಾಡುವಂಥ ಟಾಪ್ 3 ಸ್ಮಾರ್ಟ್ಫೋನ್ಗಳಲ್ಲಿ ಮೊದಲನೇ ಸ್ಮಾರ್ಟ್ಫೋನು ಪೋಕೋ C75 5G. ಈ ಸ್ಮಾರ್ಟ್ಫೋನ್ ನಾವು ಕೇವಲ 7,699 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಇದು ಒನ್ ಆಫ್ ದ ಮೋಸ್ಟ್ ಅಫೋರ್ಡಬಲ್ 5G ಸ್ಮಾರ್ಟ್ಫೋನ್ ಅಂತ ಬೇಕಾದ್ರೆ ಅನ್ಬೋದು. ಈ ಪ್ರೈಸ್ ರೇಂಜಿಗೆ ನಮಗೆ ಈ ಫೋನಲ್ಲಿ ಹೆವಿ ಪವರ್ಫುಲ್ ಆಗಿರುವಂಥ ಸ್ನ್ಯಾಪ್ಡ್ರ್ಯಾಗನ್ 4S Gen 2 ಪ್ರೊಸೆಸರ್ ಸಿಗ್ತಾ ಇದೆ. HD+ 120 Hz ಇಂದು ರಿಫ್ರೆಶ್ ರೇಟ್ ಹೊಂದಿರುವಂಥ IPS ಡಿಸ್ಪ್ಲೇ, 50 MP ಸೋನಿ ಕ್ಯಾಮ್ರಾ ಸಿಗ್ತಾ ಇದೆ, 5,160 mAh ಕೆಪಾಸಿಟಿ ಬ್ಯಾಟ್ರಿ, 18 ವ್ಯಾಟ್ ಇಂದು ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ, LPDDR4X RAM, eMMC 5.1 ಸ್ಟೋರೇಜು, UFS 2.2 ಕೊಟ್ಟಿದ್ರೆ ಸಕ್ಕತ್ತಾಗಿರ್ತಾ ಇತ್ತು. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ಇನ್ನೊಂದು ಆಲ್ಟರ್ನೇಟಿವ್ ಇದೆ ಆಯಿತಾ, ಇದೇ ಫೋನ್ದು ಇನ್ನೊಂದು ರೀಬ್ರ್ಯಾಂಡ್ ಇದೆ, ರೆಡ್ಮಿ A4 ಅಂತ. ಇದು ಕೂಡ 5G ಸ್ಮಾರ್ಟ್ಫೋನ್, ಇದೇ ಪ್ರೊಸೆಸರ್ನ ಹೊಂದಿರುವಂಥ ಸ್ಮಾರ್ಟ್ಫೋನ್, ಸ್ನ್ಯಾಪ್ಡ್ರ್ಯಾಗನ್ 4S Gen 2. ಇದರಲ್ಲಿ ನಮಗೆ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ 33 ವ್ಯಾಟಿಂದು ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ ಮತ್ತು UFS 2.2 ಸ್ಟೋರೇಜನ್ನು ಕೊಟ್ಟಿದ್ದಾರೆ. ಈ ಒಂದು ಸ್ಮಾರ್ಟ್ಫೋನ್ನ 8,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಈ ಒಂದು ಪೋಕೋ C75ಗಿಂತ ಬರೀ 300 ರೂಪಾಯಿ ಜಾಸ್ತಿ. ನಂಗೆ ಅನ್ನಿಸ್ತಂಗೆ ಪೋಕೋ C75 ಬದಲು ನಿಮಗೆ ಸ್ವಲ್ಪ ಬಡ್ಜೆಟನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕಾದ್ರೆ ರೆಡ್ಮಿ A4ನ 8,000 ರೂಪಾಯಿಗೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಅಮೆಝಾನಲ್ಲಿದೆ, ಚೆಕ್ ಮಾಡಿ ನೋಡಿ, ಪ್ರಾಡಕ್ಟ್ ಆಗೆಲ್ಲ ಮಾಡ್ತೀನಿ ನಾನು. ನೆಕ್ಸ್ಟ್ ಮೂರನೇ ಸ್ಮಾರ್ಟ್ಫೋನು ಸ್ಯಾಮ್ಸಂಗ್ ಗ್ಯಾಲಕ್ಸಿ F06 5G. ಈ ಒಂದು ಸ್ಮಾರ್ಟ್ಫೋನ್ನ ಬೆಲೆ 8,200 ರೂಪಾಯಿ ಇದೆ. 200 ರೂಪಾಯಿ ಜಾಸ್ತಿ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಫೋನಲ್ಲಿ ನಮಗೆ HD+ 90 Hz ಇಂದು IPS ಡಿಸ್ಪ್ಲೇ, 50 MP ಮೇನ್ ಸೆನ್ಸಾರು ಮತ್ತು ಸೆಲ್ಫಿ ಕ್ಯಾಮ್ರಾ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ. ಡೈಮೆನ್ಸಿಟಿ 6300 5G ಪ್ರೊಸೆಸರ್, 5,000 mAh ಕೆಪಾಸಿಟಿ ಬ್ಯಾಟ್ರಿ, 25 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ಬಟ್ ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ಸಿಗಲ್ಲ. LPDDR4X RAM, eMMC 5.1 ಸ್ಟೋರೇಜು. ಸೊ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಅಫೋರ್ಡಬಲ್ 5G ಫೋನ್ ಬೇಕು ಅಂದರೆ ಇದು ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ಸೊ ನಾನು 8,000 ರೂಪಾಯಿ ರೇಂಜಲ್ಲಿ ಈ 3 ಸ್ಮಾರ್ಟ್ಫೋನ್ಗಳನ್ನ ಪರ್ಚೇಸ್ ಮಾಡ್ತೀನಿ. ನಿಮ್ಗೆ ಇದ್ರಲ್ಲಿ ಯಾವ್ದು ಬೆಸ್ಟ್ ಅನ್ಸುತ್ತೆ ಅದನ್ನು ನೀವು ಚೂಸ್ ಮಾಡ್ಬೋದು. ನೆಕ್ಸ್ಟು, ನೀವೇನಾದರೂ 10,000 ರೂಪಾಯಿ ರೇಂಜಲ್ಲಿ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ನಾನು ಈ 3 ಸ್ಮಾರ್ಟ್ಫೋನ್ಗಳನ್ನ ಚೂಸ್ ಮಾಡ್ತೀನಿ. ಮೊದಲನೇದಾಗಿ ಮೋಟೋ G45 5G. ಸ್ವಲ್ಪ ಹಳೆ ಫೋನ್, 1 ವರ್ಷ ಹಳೆ ಫೋನ್, ಬಟ್ ಸ್ಟಿಲ್ ಈಗಲೂ ಸಹ ಈ ಬೆಲೆಗೆ ಒಂದೊಳ್ಳೆ ಆಪ್ಷನ್ ಆಗುತ್ತೆ. ನಮಗೆ ಈ ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 6S Gen 3 ಪ್ರೊಸೆಸರ್ ಇದೆ, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, HD+ IPS ಡಿಸ್ಪ್ಲೇ, 120 Hz ಇಂದು ರಿಫ್ರೆಶ್ ರೇಟು, ಪಂಚೋಲ್ ಕ್ಯಾಮ್ರಾ ಕೂಡ ತುಂಬ ಚೆನ್ನಾಗಿದೆ, ಬ್ಯಾಟ್ರಿ ಕೂಡ ಪರವಾಗಿಲ್ಲ ಅಂತೀನಿ. ತುಂಬ ಡಿಸೈನಲ್ಲಿ ನನಗೆ ಇಂಪ್ರೆಸ್ ಮಾಡಿದಂಥ ಫೋನು. ಸದ್ಯಕ್ಕೆ ಫೋನು 10,500 ರೇಂಜಲ್ಲಿದೆ. ಬ್ಯಾಂಕ್ ಆಫರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು 10,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಇದೊಂದು ಆಪ್ಷನ್ ಆದರೆ, ನೆಕ್ಸ್ಟ್ ನಮ್ಮ ದೇಶದ ಬ್ರ್ಯಾಂಡ್ ಲಾವಾದವರು ಲಾಂಚ್ ಮಾಡಿದಂಥ ಲಾವಾ ಬ್ಲೇಜ್ ಡ್ರ್ಯಾಗನ್ 5G ಅಂತ. ಎಫೆಕ್ಟಿವ್ ಆಗಿ ಈ ಸ್ಮಾರ್ಟ್ಫೋನ್ನ 9,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಈ ಪ್ರೈಸ್ ರೇಂಜಿಗೆ HD+ 120 Hz ಇಂದು ರಿಫ್ರೆಶ್ ರೇಟ್ ಇರುವಂಥ IPS ಡಿಸ್ಪ್ಲೇ, ಟಿಯರ್ ಡ್ರಾಪ್ ನಾಚ್ ನಮಗೆ ಸಿಗುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 4 Gen 2 ಪ್ರೊಸೆಸರ್, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, 9,000 ರೂಪಾಯಿಗೆ. 50 MP ಕ್ಯಾಮ್ರಾ, 5,000 mAh ಕೆಪಾಸಿಟಿ ಬ್ಯಾಟ್ರಿ, 18 ವ್ಯಾಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. LPDDR4X RAM, UFS 3.1 ಸ್ಟೋರೇಜ್ನ ಈ ಪ್ರೈಸ್ ರೇಂಜಿಗೆ ಕೊಡ್ತಾ ಇದ್ದಾರೆ. ಕ್ರೇಜಿ ವಿಷಯ ಆಯಿತಾ. ಸೊ ಲಾವಾ ಬ್ರ್ಯಾಂಡ್ ಓಕೆ ಆಯಿತು ಅಂದರೆ ಈ ಬೆಲೆಗೆ ಒಂದು ಆಪ್ಷನ್ ಆಗಿ ಇಟ್ಕೊಬೋದು. ನೆಕ್ಸ್ಟು ಇನ್ಫಿನಿಕ್ಸ್ ಕಡೆಯಿಂದ ಆಯಿತಾ. ಇನ್ಫಿನಿಕ್ಸ್ Note 50X ಅಂತ ಮೊನ್ನೆ ಲಾಂಚ್ ಆದಂಥ ಫೋನು. ಡೈಮೆನ್ಸಿಟಿ 7,300 ಪ್ರೊಸೆಸರ್ ನಮಗೆ ಸಿಗ್ತದೆ, ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಷನ್ನು, 45 ವ್ಯಾಟ್ ಚಾರ್ಜಿಂಗು, 5,500 mAh ಕೆಪಾಸಿಟಿ ಬ್ಯಾಟ್ರಿ, HD+ 120 Hz ಇಂದು ರಿಫ್ರೆಶ್ ರೇಟ್ ಎಲ್ಲ ಸಿಗ್ತಾ ಇದೆ. ಸೊ ಈ ಪ್ರೈಸ್ ರೇಂಜಿಗೆ ಪಂಚೋಲ್ ಕ್ಯಾಮ್ರಾ ಎಲ್ಲ ಕೊಡ್ತಾ ಇದ್ದಾರೆ. ನಮಗೆ ಮೋಟೋ ಮತ್ತು ಇನ್ಫಿನಿಕ್ಸಲ್ಲಿ ಪಂಚೋಲ್ ಕ್ಯಾಮ್ರಾ ಇದೆ, ಲಾವಾದಲ್ಲಿ ಟಿಯರ್ ಡ್ರಾಪ್ ನಾಚು. ನೋಡ್ಕೊಳ್ಳಿ ನಿಮ್ಗೆ ಈ 3 ಫೋನ್ಗಳಲ್ಲಿ ಯಾವುದು ಬೆಸ್ಟ್ ಅನ್ಸುತ್ತೆ, ನಿಮ್ಗೆ ಅವಶ್ಯಕತೆ ಇರುವಂಥ ಫೀಚರ್ ಯಾವುದ್ರಲ್ಲಿದೆ ಅದನ್ನು ಒಂದು ಆಪ್ಷನ್ ಆಗಿ ನೀವು ಇಟ್ಕೊಬೋದು. ನೆಕ್ಸ್ಟು, ನೀವೇನಾದರೂ 15,000 ರೂಪಾಯಿ ರೇಂಜಲ್ಲಿ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ನಾನು ಈ ಟಾಪ್ 3 ಸ್ಮಾರ್ಟ್ಫೋನ್ಗಳನ್ನ ಚೂಸ್ ಮಾಡ್ತೀನಿ. ಮೊದಲನೇ ಸ್ಮಾರ್ಟ್ಫೋನ್, ನಾನು ಪರ್ಸ್ನಲಿ ಇದೇ ಬೆಲೆಗೆ ಒಂದು ಫೋನ್ ತಗೋಬೇಕು ಅಂತ ಅನ್ಕೊಂಡ್ರೆ ನಾನು ಚೂಸ್ ಮಾಡುವಂಥದ್ದು ರಿಯಲ್ಮಿ P3 5G. ಮೋಸ್ಟ್
ವ್ಯಾಲ್ಯೂ ಫಾರ್ ಮನಿ ಫೋನ್ ಅಂತ ನನಗನ್ಸುತ್ತೆ. ಸದ್ಯಕ್ಕೆ ಈ ಸ್ಮಾರ್ಟ್ಫೋನ್ನ 15,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಈ ಪ್ರೈಸ್ ರೇಂಜಿಗೆ ಫುಲ್ HD ಪ್ಲಸ್ 120 Hz ಇಂದು ಅಮೋಲೆಡ್ ಡಿಸ್ಪ್ಲೇ ನಮಗೆ ಸಿಗ್ತಾ ಇದೆ. IP69 ವಾಟರ್ ರೆಸಿಸ್ಟೆಂಟ್ ರೇಟಿಂಗು, ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರು, ಸ್ನ್ಯಾಪ್ಡ್ರ್ಯಾಗನ್ 6 Gen 4 ಪ್ರೊಸೆಸರ್, ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, 50 MP ಕ್ಯಾಮ್ರಾ, 6000 mAh ಕೆಪಾಸಿಟಿ ಬ್ಯಾಟ್ರಿ, 45 ವ್ಯಾಟ್ ಇಂದು ಚಾರ್ಜಿಂಗು, ಕ್ರೇಜಿ ಗುರು. ಎಲ್ಲ ಫೀಚರು ಕೂಡ ಈ ಬೆಲೆಗೆ ಸೂಪರ್ ಆಗಿದೆ. LPDDR4X RAM, UFS 2.2 ಸ್ಟೋರೇಜ್ ಕೂಡ ಇದೆ. ಸೊ ಈ ಬೆಲೆಗೆ ಒಂದು ಬೆಸ್ಟ್ ಆಪ್ಷನ್ ಆಗುತ್ತೆ. ಮುಂದಿನ ಆಪ್ಷನ್ ವಿವೋ T4X. ಆಫ್ಲೈನ್ ಮಾರ್ಕೆಟಲ್ಲೂ ಕೂಡ ಈ ಒಂದು ಫೋನ್ ಸಿಗುತ್ತೆ. ಈ ಫೋನ್ ಅಪ್ರಾಕ್ಸಿಮೇಟ್ಲಿ 13,500-14,000 ರೇಂಜಲ್ಲಿರುವಂಥ ಸ್ಮಾರ್ಟ್ಫೋನು. ಈ ಫೋನಲ್ಲಿ ಫುಲ್ HD ಪ್ಲಸ್ IPS ಡಿಸ್ಪ್ಲೇ ಸಿಗ್ತದೆ, 120 Hz ಇಂದು ರಿಫ್ರೆಶ್ ರೇಟು, MediaTek ಇಂದು ಡೈಮೆನ್ಸಿಟಿ 7300 ಪ್ರೊಸೆಸರ್, 50 MP ಕ್ಯಾಮ್ರಾ, 6500 mAh ಕೆಪಾಸಿಟಿ ಬ್ಯಾಟ್ರಿ, 44 ವ್ಯಾಟಿನ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. LPDDR4X RAM, UFS 3.1 ಸ್ಟೋರೇಜ್ ನಮಗೆ ಸಿಗ್ತಾ ಇದೆ. ಈ ಬೆಲೆಗೆ ಇದು ಕೂಡ ಬೆಂಕಿ ಆಪ್ಷನ್ ಆಗುತ್ತೆ. ನೆಕ್ಸ್ಟು ಕೊನೆ ಆಪ್ಷನ್ CMF. ಸೊ CMF ಫೋನ್ 2 Pro ಅಂತ. ನಿಮಗೆ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ಈ ಫೋನ್ನ ಒಂದು ಆಪ್ಷನ್ ಆಗಿ ಇಟ್ಕೊಬೋದು. ಬಟ್ ಬೆಲೆ ಸ್ವಲ್ಪ ಜಾಸ್ತಿ ಇದೆ, 16,000-17,000 ರೇಂಜ್ ಆಗುತ್ತೆ. ಸೊ ಬಡ್ಜೆಟ್ ಅಷ್ಟಿದ್ರೆ ಒಂದು ಆಪ್ಷನ್ ಆಗಬಹುದು. ಇದರಲ್ಲಿ ನಮಗೆ ಫುಲ್ HD ಪ್ಲಸ್ 120 Hz ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಸಿಗ್ತಾ ಇದೆ. ಡೈಮೆನ್ಸಿಟಿ 7300 ಪ್ರೋ ಪ್ರೊಸೆಸರ್ ಇದೆ, 5000 mAh ಕೆಪಾಸಿಟಿ ಬ್ಯಾಟ್ರಿ, 33 ವ್ಯಾಟಿನ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ ಮತ್ತು ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ಇಲ್ಲ. LPDDR4X RAM, UFS 2.2 ಸ್ಟೋರೇಜ್ ಇದೆ. ಪರ್ಸ್ನಲಿ ನಾನು ಚೂಸ್ ಮಾಡೋದಾದರೆ ರಿಯಲ್ಮಿ P3 5Gಯನ್ನೇ ಚೂಸ್ ಮಾಡ್ತೀನಿ. 15,000 ರೂಪಾಯಿಗೆ ಬೆಂಕಿ ಫೋನ್ ಆಗುತ್ತೆ. ನೆಕ್ಸ್ಟು ನೀವೇನಾದರೂ 20,000-22,000 ರೇಂಜಲ್ಲಿ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಜಾಸ್ತಿ ಕನ್ಫ್ಯೂಸ್ ಮಾಡೋದಕ್ಕೆ ಹೋಗಲ್ಲ. ಈ 2 ಸ್ಮಾರ್ಟ್ಫೋನ್ಗಳನ್ನ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಮೊದಲನೇ ಸ್ಮಾರ್ಟ್ಫೋನ್ ಪೋಕೋ X7 Pro 5G ಸ್ಮಾರ್ಟ್ಫೋನ್. ಈ ಫೋನ್ನ ಬರೀ 22,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ನಮಗೆ ಈ ಫೋನಲ್ಲಿ 1.5K ಫುಲ್ HD ಪ್ಲಸ್ ರೆಸಲ್ಯೂಷನ್ ಹೊಂದಿರುವಂಥ 120 Hz ಇಂದು ಅಮೋಲೆಡ್ ಡಿಸ್ಪ್ಲೇ, ಡೈಮೆನ್ಸಿಟಿ 8400 ಅಲ್ಟ್ರಾ ಪ್ರೊಸೆಸರ್, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, 50 MP ಕ್ಯಾಮ್ರಾ, 6550 mAh ಕೆಪಾಸಿಟಿ ಬ್ಯಾಟ್ರಿ, 90 ವ್ಯಾಟ್ ಇಂದು ಚಾರ್ಜಿಂಗು, LPDDR5X RAM, UFS 4.0 ಸ್ಟೋರೇಜು. ಬೆಂಕಿ ಆಪ್ಷನ್ ಆಗುತ್ತೆ ಈ ಬೆಲೆಗೆ. ಇನ್ನೊಂದು ಬೆಸ್ಟ್ ಆಪ್ಷನ್ ಮೊನ್ನೆ ಲಾಂಚ್ ಆದಂಥ OnePlus Nord CE5 5G. ಈ ಫೋನ್ನ ಕೂಡ ನೀವು 22,000 ರೂಪಾಯಿ ರೇಂಜಲ್ಲಿ ಪರ್ಚೇಸ್ ಮಾಡ್ಬೋದು. ಈ ಫೋನಲ್ಲಿ ನಮಗೆ ಫುಲ್ HD ಪ್ಲಸ್ 120 Hz ಇಂದು ಅಮೋಲೆಡ್ ಡಿಸ್ಪ್ಲೇ, MediaTek ಇಂದು ಡೈಮೆನ್ಸಿಟಿ 8350 ಅಪೆಕ್ಸ್ ಪ್ರೊಸೆಸರು, 50 MP ಸೋನಿ ಕ್ಯಾಮ್ರಾ, 7100 mAh ಕೆಪಾಸಿಟಿ ಬ್ಯಾಟ್ರಿ, ಬಾಕ್ಸ್ ಒಳಗೆ 80 ವ್ಯಾಟ್ ಚಾರ್ಜರ್ನ ಕೊಟ್ಟಿದ್ದಾರೆ. LPDDR5X RAM, UFS 3.1 ಸ್ಟೋರೇಜನ್ನು ಕೊಟ್ಟಿದ್ದಾರೆ. ನಿಮಗೆ ಕ್ಯಾಮ್ರಾ ಚೆನ್ನಾಗಿರೋದು ಬೇಕು ಅಂದರೆ ಈ ಎರಡರಲ್ಲಿ OnePlus Nord CE5 ಸಖತ್ತಾಗಿದೆ. ಓವರಾಲ್ ಪೋಕೋ X7 ಪರ್ಫಾರ್ಮೆನ್ಸಲ್ಲಿ ಸ್ವಲ್ಪ ಜಾಸ್ತಿ. ಎರಡೂ ಚೆನ್ನಾಗಿದೆ. ನಿಮಗೆ ಯಾವ ಬ್ರ್ಯಾಂಡಲ್ಲಿ ಬೇಕು ಅದನ್ನು ನೀವು ಪ್ರಿಫರ್ ಮಾಡ್ಬೋದು. ನೆಕ್ಸ್ಟು ನೀವೇನಾದರೂ 30,000 ರೂಪಾಯಿ ರೇಂಜಲ್ಲಿ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ 3 ಸ್ಮಾರ್ಟ್ಫೋನ್ನ ಚೂಸ್ ಮಾಡ್ತೀನಿ. ಅದರಲ್ಲಿ ಟಾಪ್ 1 ನಾನು ಚೂಸ್ ಮಾಡೋದು ಪೋಕೋ F7 5G. ನಿಮಗೆ ಕ್ಯಾಮ್ರಾ ಮ್ಯಾಟ್ರ್ ಆಗಲ್ಲ ಅಂತ ಅಂದರೆ ಪೋಕೋ F7 5G ಸಖತ್ತಾಗಿದೆ ಆಯಿತಾ. ಸ್ಪೆಸಿಫಿಕೇಷನ್ ಅಂತೂ ಕ್ರೇಜಿ ಆಗಿದೆ. ಇದರಲ್ಲಿ ನಮಗೆ ಫುಲ್ HD ಪ್ಲಸ್ POLED ಡಿಸ್ಪ್ಲೇ, 120 Hz ಇಂದು ರಿಫ್ರೆಶ್ ರೇಟು, ಸ್ನ್ಯಾಪ್ಡ್ರ್ಯಾಗನ್ 8S Gen 4 ಪ್ರೊಸೆಸರ್ ಆಯಿತಾ, ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಕ್ಯಾಮ್ರಾ ಅಷ್ಟೇ ಸೋನಿ ಕ್ಯಾಮ್ರಾ ಇದೆ, ಬಟ್ ನನಗೆ ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ. ಫ್ರಂಟ್ ಕ್ಯಾಮ್ರಾ ಒಂದು ಲೆವೆಲಿಗೆ ಚೆನ್ನಾಗಿದೆ ಆಯಿತಾ. ಬ್ಯಾಟ್ರಿ 7550 mAh ಕೆಪಾಸಿಟಿ ಬ್ಯಾಟ್ರಿ ಮತ್ತು ಬಾಕ್ಸ್ ಒಳಗೆ 90 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. LPDDR5X RAM, UFS 4.1 ಸ್ಟೋರೇಜು. ಯಾವುದೇ ಕಾಂಪ್ರಮೈಸ್ ಇಲ್ಲ. ಕ್ಯಾಮ್ರಾ ಬಿಟ್ಟರೆ ಉಳಿದಿದ್ದೆಲ್ಲ ಚೆನ್ನಾಗಿದೆ ಆಯಿತಾ. ಸೊ ಕ್ಯಾಮ್ರಾ ಮ್ಯಾಟ್ರ್ ಆಗಲ್ಲ ಅಂದರೆ ಫಸ್ಟ್ ಇದನ್ನು ತೊಗೊಳ್ಳಿ. ಸಖತ್ತಾಗಿ ಲುಕ್ಕು, ಲಿಟ್ರಲಿ ಅಲ್ಯೂಮಿನಿಯಂ ಫ್ರೇಮು, ಫ್ರಂಟ್ ಮತ್ತು ಬ್ಯಾಕ್ 2 ಸಹ ಗ್ಲಾಸು ಸಖತ್ತಾಗಿದೆ. ಸೊ ನನ್ನ ಒಪಿನಿಯನ್ ಇದು, ಬೇರೆಯವ್ರಿಗೆ ಚೇಂಜ್ ಆಗ್ಬೋದು. ನೆಕ್ಸ್ಟ್ OnePlus Nord 5, OnePlus ಬ್ರ್ಯಾಂಡಿಂಗಲ್ಲಿ ಇದು ಕೂಡ ಒಂದು 30,000 ರೇಂಜಲ್ಲಿ ಲಾಂಚ್ ಆಗಿರುವಂಥ ಫೋನ್. ಅಮೋಲೆಡ್ ಡಿಸ್ಪ್ಲೇ, 144 Hz ಇಂದು ರಿಫ್ರೆಶ್ ರೇಟು, 8S Gen 3 ಸ್ನ್ಯಾಪ್ಡ್ರ್ಯಾಗನ್ ಇಂದು ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, 50 MP ಕ್ಯಾಮ್ರಾ ಮತ್ತು 6800 mAh ಕೆಪಾಸಿಟಿ ಬ್ಯಾಟ್ರಿ, 80 ವ್ಯಾಟ್ ಇಂದು ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. LPDDR5X RAM, UFS 3.1 ಸ್ಟೋರೇಜ್ ಎಲ್ಲ ಇದೆ. ಇದರಲ್ಲಿ ಕ್ಯಾಮ್ರಾ ಆ್ಯಕ್ಚುಲಿ ಚೆನ್ನಾಗಿದೆ. OnePlus Nord 5 ಅಲ್ಲಿ ಪೋಕೋ F7ಗಿಂತ ಕ್ಯಾಮ್ರಾ ಮಚ್ ಬೆಟರ್ ಇದೆ. ಸೊ ಕ್ಯಾಮ್ರಾ ಬೇಕು ಅಂದರೆ Nord 5 ಅನ್ನೋ ಆಪ್ಷನ್ ಇಟ್ಕೊಬೋದು. ನೆಕ್ಸ್ಟು iQOO Neo 10. ಇದು ಕ್ಯಾಮ್ರಾ ಪರವಾಗಿಲ್ಲ ಆಯಿತಾ. OnePlus ಅಷ್ಟು ಚೆನ್ನಾಗಿಲ್ಲ ಅಂತೀನಿ. iQOO Neo 10 ಓವರಾಲ್ ಸಖತ್ತಾಗಿದೆ. ಇದರಲ್ಲೂ ಕೂಡ ನಮಗೆ ಅಮೋಲೆಡ್ 144 Hz ಇಂದು ರಿಫ್ರೆಶ್ ರೇಟು, ಸ್ನ್ಯಾಪ್ಡ್ರ್ಯಾಗನ್ 8S Gen 4 ಪ್ರೊಸೆಸರ್, 50 MP ಕ್ಯಾಮ್ರಾ, 32 MP ಸೆಲ್ಫಿ ಕ್ಯಾಮ್ರಾ, 7000 mAh ಕೆಪಾಸಿಟಿ ಬ್ಯಾಟ್ರಿ, 120 ವ್ಯಾಟ್ ಇಂದು ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. LPDDR5X RAM, UFS 4.1 ಸ್ಟೋರೇಜನ್ನು ಕೊಟ್ಟಿದ್ದಾರೆ. 3 ಸ್ಮಾರ್ಟ್ಫೋನ್ಗಳು ಕೂಡ ಸೂಪರ್ ಆಗಿದೆ. ನಾನು ಪರ್ಸ್ನಲಿ ಚೂಸ್ ಮಾಡೋದಾದರೆ
ಕ್ಯಾಮ್ರಾ ಬೇಡ ಅಂತ ಅಂದರೆ ಪೋಕೋ F7, ಕ್ಯಾಮ್ರಾ ಬೇಕು ಅಂದರೆ OnePlus Nord 5 ಚೂಸ್ ಮಾಡ್ತೀನಿ. ನಿಮ್ಗೆ ಐಕೋನಲ್ಲಿ ಬೇಕು ಅಂದರೆ ನಿಮಗೆ ಕೆಲವೊಂದು ಗೇಮಿಂಗ್ ಆಪ್ಟಿಮೈಸೇಷನಲ್ಲಿ ಐಕೋನಲ್ಲಿ ಚೆನ್ನಾಗಿ ಮಾಡಿರ್ತಾರೆ, ಅಂಥವ್ರು ಐಕೋನ್ Neo 10 ಒಂದು ಆಪ್ಷನಾಗಿ ಇಟ್ಕೊಬೋದು. ನೆಕ್ಸ್ಟು ನೀವೇನಾದರೂ 40,000 ರೂಪಾಯಿ ರೇಂಜಲ್ಲಿ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ನಾನು ನಿಮಗೆ ಜಾಸ್ತಿ ಕನ್ಫ್ಯೂಷನ್ ಮಾಡೋದಕ್ಕೆ ಹೋಗಲ್ಲ. 3 ಫೋನ್ ಚೂಸ್ ಮಾಡ್ತೀನಿ ಆಯಿತಾ. ಬೇಜಾನ್ ಆಪ್ಷನ್ ಇದೆ, ಚೂಸ್ ಮಾಡೋದೇ ಕಷ್ಟ. ಬಟ್ ನಾನು ಪರ್ಸ್ನಲಿ ತೊಗೊಳ್ಳೋದಾದರೆ OnePlus 13R ಚೂಸ್ ಮಾಡ್ತೀನಿ ಆಯಿತಾ. 35,000 ರೇಂಜಲ್ಲಿ ಈ ಫೋನ್ ನಮಗೆ ಸಿಗುತ್ತೆ. ಸಕ್ಕತ್ತಾಗಿದೆ ಸ್ಪೆಸಿಫಿಕೇಷನ್ನು. ಅಮೋಲೆಡ್ ಡಿಸ್ಪ್ಲೇ, 120 Hz ರಿಫ್ರೆಶ್ ರೇಟು, ಡಾಲ್ಬಿ ವಿಷನ್ ಸಪೋರ್ಟ್ ಮಾಡಿದೆ. ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಪ್ರೋಸರ್, ಪವರ್ಫುಲ್ ಆಗಿರುವಂಥ ಪ್ರೋಸರ್. 50 MP ಕ್ಯಾಮ್ರಾ ಆ್ಯಕ್ಚುಲಿ ಚೆನ್ನಾಗಿದೆ ಈ ಫೋನಲ್ಲಿ, ಕಂಪ್ಲೀಟಾಗಿ ಫ್ರಂಟ್ ಟು ಬ್ಯಾಕ್ ಎಲ್ಲ ಚೆನ್ನಾಗಿದೆ. 6000 mAh ಕೆಪಾಸಿಟಿ ಬ್ಯಾಟ್ರಿ, 80 ವ್ಯಾಟಿಂದು ಚಾರ್ಜಿಂಗು, LPDDR5X RAM, UFS 4.0 ಸ್ಟೋರೇಜು. 35,000 ರೂಪಾಯಿಗೆ ಕಣ್ಣು ಮುಚ್ಕೊಂಡು ಈ ಫೋನ್ನ ಪರ್ಚೇಸ್ ಮಾಡ್ಬೋದಾಯ್ತಾ. ಸೇಲ್ ಟೈಮಲ್ಲಿ ಮೋಸ್ಟ್ಲಿ ನೆಕ್ಸ್ಟ್ ಇನ್ನೂ ಕಡಿಮೆ ಆಗ್ಬೋದೇನೋ, ಬಟ್ ಹಳೆ ಫೋನ್, ಸ್ವಲ್ಪ ಹಳೆ ಫೋನು, ಈ ವಿಷಯ ತಲ್ಲಿಟ್ಕೊಳ್ಳಿ. ನೆಕ್ಸ್ಟು ವಿವೋ T4 Ultra, ಮೊನ್ನೆ ಲಾಂಚ್ ಆದಂಥ ಫೋನ್. ಇದು ಕೂಡ ಒಂದು 35,000 ರೇಂಜಲ್ಲಿದೆ. ಸೊ ಒಂದು ಲೆವೆಲ್ ಪವರ್ಫುಲ್ ಆಗಿದೆ. ಡೈಮೆನ್ಸಿಟಿ 9300 ಪ್ಲಸ್ ಪ್ರೋಸರು, LPDDR5 ಮತ್ತು UFS 3.1 ಇದೆ. ನಾನಂತೂ ಚೂಸ್ ಮಾಡೋದಾದರೆ ಇದಕ್ಕಿಂತ OnePlus 13R ತಗೊಳ್ಳಿ ಅಂತ ಅಂತೀನಿ, ಯಾಕೆಂದರೆ ತುಂಬ ಸ್ಟೇಬಲ್ ಪ್ರೋಸರ್ ಇದೆ. ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಒಂದು ಒಳ್ಳೆ ಪ್ರೋಸರ್ ಅದು. ನೆಕ್ಸ್ಟು ರಿಯಲ್ಮಿದು GT7 ಕೂಡ ಒಂದು ಆಪ್ಷನ್ ಆಗುತ್ತೆ. ಇದು ಕೂಡ 35,000 ರೇಂಜಲ್ಲೇ ಇದೆ. ಸೊ ಇವೆರಡನ್ನು ಬಿಟ್ಟಾಕಿ ನಾನು ಹೇಳ್ತೀನಲ್ಲ, OnePlus 13R ಒಂದು ಬೆಂಕಿ ಆಪ್ಷನ್ ಆಗುತ್ತೆ, ಅದನ್ನು ನೀವು ಚೂಸ್ ಮಾಡ್ಬೋದು. ನೆಕ್ಸ್ಟು ನೀವೇನಾದರೂ 50,000 ರೂಪಾಯಿ ರೇಂಜಲ್ಲಿ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ನೀವು ಆಲ್ರೆಡಿ ಬೇಜಾನ್ ದುಡ್ಡು ಮಾಡಿದ್ದೀರಾ, ರಿಚ್ ಕಿಡ್ಸು. 50,000 ರೂಪಾಯಿಗೆಲ್ಲ ಫೋನ್ ತೊಗೋತೀರಾ. ಸೊ ಜಾಸ್ತಿ ಕನ್ಫ್ಯೂಷನ್ ಮಾಡೋದಕ್ಕೆ ಹೋಗಲ್ಲ. ಒಂದು 2-3 ಫೋನ್ನ ಸಜೆಸ್ಟ್ ಮಾಡ್ತೀನಿ. ಮೊದಲನೇ ನಾನು ಪರ್ಸ್ನಲಿ ಚೂಸ್ ಮಾಡೋದು Vivo X200 FE. ಒಂದೇ ಒಂದು ರೀಸನ್ನು, ಇದರಲ್ಲಿ ಕ್ಯಾಮ್ರಾ ಸೂಪರ್ ಆಗಿದೆ, ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ, ಲುಕ್ ಕೂಡ ತುಂಬ ಚೆನ್ನಾಗಿದೆ. ಸೊ ಇದನ್ನು ನಾನು ಮೊದಲನೇ ಆಪ್ಷನಾಗಿ ಇಟ್ಕೋತೀನಿ. ಇದರಲ್ಲಿ ನಮಗೆ LTPO ಅಮೋಲೆಡ್ ಡಿಸ್ಪ್ಲೇ, 120 Hz ರಿಫ್ರೆಶ್ ರೇಟು, ಡೈಮೆನ್ಸಿಟಿ 9300 ಪ್ಲಸ್ ಪ್ರೋಸರ್ ಇದೆ. ಕ್ಯಾಮ್ರಾ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಆಯಿತಾ. 6500 mAh ಕೆಪಾಸಿಟಿ ಬ್ಯಾಟ್ರಿ, 90 ವ್ಯಾಟಿಂದು ಚಾರ್ಜಿಂಗು, LPDDR5X RAM, UFS 3.1 ಸ್ಟೋರೇಜ್ ಎಲ್ಲ ಕೊಟ್ಟಿದ್ದಾರೆ. ಈ ಪ್ರೈಸ್ ರೇಂಜಿಗೆ ಒಂದು 50,000-55,000 ರೇಂಜಲ್ಲಿ ಆಗುತ್ತೆ ಆಯಿತಾ ಈ ಫೋನು. ಕ್ಯಾಮ್ರಾಗೋಸ್ಕರ ಒಂದು ಆಪ್ಷನಾಗಿ ಇಟ್ಕೊಬೋದು. ಕೆಲವು ಜನ ಸ್ವಲ್ಪ ಫೋನ್ ಜಾಸ್ತಿ ಬಿಸಿ ಆಗುತ್ತೆ, ಹೀಟ್ ಆಗುತ್ತೆ ಅಂತ ಅಂತಿದ್ದಾರೆ. ಮೋಸ್ಟ್ಲಿ ಅದನ್ನು ಫ್ಯೂಚರ್ ಅಪ್ಡೇಟ್ನಲ್ಲಿ ಫಿಕ್ಸ್ ಮಾಡ್ಬೋದು. ಅದನ್ನೆಲ್ಲ ನೋಡ್ಕೊಂಡು ತೊಗೊಂಡ್ರೆ ತುಂಬ ಒಳ್ಳೆಯದು. OnePlusಲ್ಲಿ ಇದೇ ಬೆಲೆಗೆ ಇನ್ನೊಂದು ಆಪ್ಷನ್ ಇದೆ, OnePlus 13S ಅಂತ. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Elite ಚಿಪ್ ಇದೆ. ಈ ವಿವೋಗಿಂತ ಪವರ್ಫುಲ್ ಆಗಿರುವಂಥ ಚಿಪ್. ಬಟ್ ಸ್ಟಿಲ್ ಕ್ಯಾಮ್ರಾ Vivo X200 FE ನೆಕ್ಸ್ಟ್ ಲೆವೆಲ್ ಇದೆ ಆಯಿತಾ. ಸಖತ್ ಇಂಪ್ರೆಸಿವ್ ಕ್ಯಾಮ್ರಾದಲ್ಲಿದೆ. ಸೊ OnePlus ಬ್ರ್ಯಾಂಡಿಂಗಲ್ಲಿ ಬೇಕು ಅಂದರೆ OnePlus 13S ಕೂಡ ಒಂದು ಆಪ್ಷನ್ ಆಗುತ್ತೆ. ನೆಕ್ಸ್ಟು ಇಲ್ಲಪ್ಪ ಈ ಎರಡೂ ಬ್ರ್ಯಾಂಡು ಬೇಡ, ನನಗೆ ಆಪಲ್ನಲ್ಲಿ ಒಂದು ಫೋನ್ ಬೇಕು ಅನ್ನೋರು ಒಂದು 2 ತಿಂಗಳು ವೆಯ್ಟ್ ಮಾಡಿ. ಬಿಗ್ ಬಿಲಿಯನ್ ಡೇ ಸೇಲೆಲ್ಲ ಶುರುವಾಗುತ್ತೆ. ಆ ಟೈಮಲ್ಲಿ iPhone 16 ಬೆಲೆ 52-53 ಸಾವಿರ ರೂಪಾಯಿಗೆ ಸಿಕ್ಬಿಡುತ್ತೆ. ಆ ಟೈಮಲ್ಲಿ iPhone 16 ಪರ್ಚೇಸ್ ಮಾಡ್ಬೋದು. ಇನ್ನೂ ಕೆಲವು ಜನ ಇರ್ತೀರಾ, ಈ ಜುಜ್ಬಿ 50,000 ರೂಪಾಯಿಗೆ ಏನು ಫೋನ್ ಬರುತ್ತೆ, ನನಗೆ ಅನ್ಲಿಮಿಟೆಡ್ ಬಡ್ಜೆಟ್ ಇದೆ, ಎಷ್ಟು ದುಡ್ಡಾದ್ರೂ ಪರವಾಗಿಲ್ಲ ಫೋನ್ ಬೇಕು ಅನ್ನೋರು ತಲೆ ಕೆಡಿಸ್ಕೊಬೇಡಿ. ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಯಾವುದು ಮೋಸ್ಟ್ ಎಕ್ಸ್ಪೆನ್ಸಿವ್ ಫೋನ್ ಇದೆ, ಗ್ಯಾಲಕ್ಸಿ S25 Ultra. ಅದು ಬೇಡವಾ, ಅವ್ರದ್ದು ಮೊನ್ನೆ ಲಾಂಚ್ ಆಯಿತು ಫೋಲ್ಡು, 1,60,70,000 ರೂಪಾಯಿ ಆಗುತ್ತೆ. ಅದನ್ನು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಇಲ್ಲ ವಿವೋ ಬ್ರ್ಯಾಂಡಿಂಗಲ್ಲಿ Vivo X200 Ultra ಇದೆ, ಪ್ರೋ ಇದೆ, ಅದೆಲ್ಲ 1 ಲಕ್ಷ ರೇಂಜ್ ಆಗುತ್ತೆ, 1 ಲಕ್ಷದ ಮೇಲಾಗುತ್ತೆ. ಅದನ್ನು ಬೇಕಾದ್ರೆ ತಗೊಳ್ಳಿ. ಇಲ್ಲ ಐಫೋನಲ್ಲೇ ಬೇಕಾ, iPhone 16 Pro Max, ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿದ್ರೆ 17 Pro Max ಕೂಡ ಬರುತ್ತೆ. ಅದನ್ನಾರು ತಗೊಳ್ಳಿ, ನಿಮಗೆ ಮ್ಯಾಟ್ರ್ ಆಗಲ್ಲ. ನಾನು ಯಾಕೆ ಕೇಳ್ತೀರಾ, ನಾನು ಹೇಳು ಉಪಯೋಗ ಇಲ್ಲ, ನಿಮಗೆ ಬೇಜಾನ್ ಬಡ್ಜೆಟ್ ಇದೆ ಆಯಿತಾ. ಯಾವುದು ಬೆಸ್ಟ್ ಸಿಗುತ್ತೆ, ಯಾವುದು ಎಕ್ಸ್ಪೆನ್ಸಿವ್ ಸಿಗುತ್ತೆ ತಗೊಳ್ಳಿ, ನಿಮಗೆ ದುಡ್ಡು ಮ್ಯಾಟ್ರ್ ಆಗಲ್ಲ ಅಲ್ವಾ, ಚೆನ್ನಾಗಿರುತ್ತೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿಗೋಣ ಮತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.